ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರ್ತಕ್ಕಂಥ ಟಾಪಿಕ್ ಇದೆ. ಆಲ್ಮೋಸ್ಟು ಪ್ರೀತಿನಲ್ಲಿ ಮೋಸ ಹೋಗೋರು ಜಾಸ್ತಿ. ಅದರ ಹಿಂದೆ ನಾಟಕ ಮಾಡುವಂಥ ಲಕ್ಷಣಗಳು ಹೇಗಿರುತ್ತೆ ಅಂದರೆ, ನಾಟಕ ಮಾಡುವಂಥ ಲಕ್ಷಣ ಏನು ಪ್ರೀತಿನಲ್ಲಿ ನಾಟಕ ಮಾಡ್ತಿರ್ತಾರಲ್ಲ, ಅವ್ರ ಲಕ್ಷಣಗಳು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಿಮಗೆ 5 ಟಿಪ್ಸ್ನ ಶೇರ್ ಮಾಡ್ತೀನಿ. ತುಂಬ ಯೂಸ್ಫುಲ್ ಆಗಿರುತ್ತೆ. ಆಲ್ಮೋಸ್ಟು ಚೀಟ್ ಆಗೋದನ್ನು ತಪ್ಪಿಸ್ಬೇಕು ಅಂದರೆ ಈ ಕ್ವಾಲಿಟೀಸ್ ಎಲ್ಲ ಇದ್ದರೆ ಅಲ್ಲಿ ನೀವು ಅರ್ಥ ಮಾಡ್ಕೊಬೇಕು ಅವ್ರು ನಿಮ್ಮ ಬಗ್ಗೆ ಸೀರಿಯಸ್ ಇಲ್ಲ ಅಂಥೇಳಿ. ಓಕೆ, ಆ್ಯಂಡ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ನೋಡಿದ್ಮೇಲೆ ಏನು ಅನಿಸುತ್ತೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ದರೆ ಕೊನೆ ತನಕ ನೋಡ್ತಾ ಹೋಗಿ, ಒಂದೊಂದೇ ಅರ್ಥ ಆಗ್ತಾ ಹೋಗುತ್ತೆ ನಿಮಗೆ ಪಾಯಿಂಟ್ಸ್ಗಳು. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಕ್ಲಿಯರ್ ಆ್ಯಂಡ್ ಫೋಕಸ್ ಆಗಿರಲ್ಲ, ಕನ್ಫ್ಯೂಷನ್ಸ್ ಇರ್ತಾರೆ. ಲೈಕ್ ಅವ್ರ ಬಗ್ಗೆ ಕ್ಲಿಯರ್ ಕಟ್ಟಾಗಿ ಏನೂ ಹೇಳಿರಲ್ಲ, ಫ್ಯಾಮಿಲಿ ಬಗ್ಗೆ ಆ್ಯಂಡ್ ಅವ್ರ ಬಗ್ಗೆ ಅವ್ರೇನು ಮಾಡ್ತಿದ್ದಾರೆ. ಸೊ ಎಲ್ಲನೂ ಕನ್ಫ್ಯೂಷನ್ಸ್ ಅಷ್ಟೇ. ಏನೋ ಹೇಳಿದರೆ ಏನೋ ಉತ್ತರ ಕೊಡ್ತಾರೆ, ಏನೋ ಕೇಳಿದರೆ ಇನ್ನೇನೋ ಮಾತಾಡ್ತಿರ್ತಾರೆ. ಲೈಕ್ ಯಾರು ಕ್ಲಿಯರ್ ಕಟ್ಟಾಗಿರ್ತಾರೆ ವಿಚಾರದಲ್ಲಿ ಆ್ಯಂಡ್ ಕ್ಲಿಯರಾಗಿ ಮಾತಾಡಿರ್ತಾರೆ, ಹಿಂಗಿದೆ ಪರಿಸ್ಥಿತಿಗಳು, ಹಿಂಗೆ 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 ಅಂಥೇಳಿ, ಅವರು ಮಾತ್ರ, ಆ ವ್ಯಕ್ತಿಗಳು ಮಾತ್ರ ಐ ಥಿಂಕ್ ಟ್ರೂ. ಕನ್ಫ್ಯೂಷನಲ್ಲಿ ಇಟ್ಟಿರ್ತಾರೆ ನೋಡಿ, ಇವ್ರು ಸೇಫ್ಟಿ ಸೈಡಲ್ಲಿ ಯೋಚನೆ ಮಾಡಿಬಿಟ್ಟು ಹೇಳಿರ್ತಾರೆ. ನಾಳೆ ಅದ್ರ ಹಿಂಗಾಗ್ಬಿಟ್ರೆ ಅದಕ್ಕೆ ಯಾವುದು ಏನೂ ಓಪನ್ ಆಗಿ ಹೇಳಿರಲ್ಲ, ಎಲ್ಲ ಹೈಡ್ ಮಾಡಿ ಹೇಳಿರ್ತಾರೆ. ಸೊ ತಂದೆ ತಾಯಿ ಬಗ್ಗೆ, ಇವ್ರ ಬಗ್ಗೆ ಆ್ಯಂಡ್ ಇವರ ವರ್ಕ್ ಸ್ಟೈಲ್ ಬಗ್ಗೆ, ಅರ್ನಿಂಗ್ಸ್ ಎಲ್ಲನೂ ಕೂಡ ಈಗ ಪ್ರೀತಿ ಮಾಡೋರ ಹತ್ರ ಡೀಟೇಲ್ಸಾಗಿ ಎಲ್ಲ ಹೇಳ್ಕೊಳ್ತಾರೆ. ಬಿಕಾಸ್ ಲೈಫ್ ಪಾರ್ಟ್ನರ್ ಆಗ್ತಾರೆ ಆ್ಯಂಡ್ ಎಲ್ಲ ಅವ್ರಿಗೆ ಗೊತ್ತಿರಲಿ, ನಮ್ಮ ಜೊತೆಗೆ ನಿಲ್ತಾರೆ ಕಷ್ಟಕ್ಕೂ ಸುಖಕ್ಕೂ ಅಂತೇಳಿ. ಸೊ ಹೇಳಲ್ಲ ಅಂದರೆ ಅರ್ಥ ಮಾಡ್ಕೊಬೇಕು, ಏನೋ ಸಮಥಿಂಗ್ ಪ್ಲಾನ್ ನಡೀತಾ ಇದೆ ಅಂತೇಳಿ. ಹುಷಾರಾಗಿ ಇಂಥ ವ್ಯಕ್ತಿಗಳೊಟ್ಟ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದರೆ, ವಾಸ್ತವತೆ ಬಿಟ್ಟು ಸುಳ್ಳು ಜಾಸ್ತಿ ಹೇಳ್ತಾರೆ. ಏನು ವಾಸ್ತವತೆ ಇರುತ್ತೆ ಅದನ್ನು ಮಾತಾಡಲ್ಲ, ಎಲ್ಲರೂ ಸುಳ್ಳು ಜಾಸ್ತಿ ಮಾತಾಡ್ತಾ ಹೋಗ್ತಾರೆ. ಈಗ ಉದಾಹರಣೆಗೆ ವಾಸ್ತವತೆ ಅಂತ ಹೇಳಿದ್ರೆ, ಈಗ ನಿಮ್ಮ ಸಿಚುವೇಶನ್ಗೆ ನೀವೇನು ಇರ್ತೀರಿ, ನೀವೇನೋ ಒಂದು 100 ರೂಪಾಯಿ ದುಡಿತಾ ಇರ್ತೀರ ಅಂದ್ಕೊಳ್ಳಿ, 1000 ರೂಪಾಯಿ ಬಿಲ್ಡಪ್ ಕೊಡುವಂಥದ್ದು, ರೈಟ್? ಅಥವಾ 200 ರೂಪಾಯಿ ದುಡಿತಿದ್ರೆ 20,000 ರೂಪಾಯಿ ಬಿಲ್ಡಪ್ ಕೊಡುವಂಥದ್ದು. ಅಥವಾ ನಿಮ್ಮ ಪರಿಸ್ಥಿತಿಗಳೇ, ಅಥವಾ ನೀವೇನಿದ್ದೀರಿ ಅದನ್ನೆಲ್ಲ ಬಿಟ್ಬಿಟ್ಟು ಇನ್ನೊಂದು ಏನೋ ಬೇರೆ ಲೋಕನ ಸೃಷ್ಟಿ ಮಾಡಿ ಹೇಳುವಂಥದ್ದು. ಸೊ ಈ ಥರದ್ದೆಲ್ಲ ಮಾಡ್ತಿರ್ತಾರೆ. ಸೊ ಇಂಥ ವ್ಯಕ್ತಿಗಳ ಹತ್ರ ಡೇಂಜರ್ ಇವರೆಲ್ಲ. ಆ್ಯಕ್ಚುಲಿ ಸುಳ್ಳು ಹೇಳುವಂಥವ್ರು ಯಾರು ಹೇಳ್ತಾರೆ? ಮೋಸ ಮಾಡೋರು ತಾನೇ ಹೇಳ್ತಾರೆ. ಚೀಟ್ ಮಾಡೋಕೆ ಬೆನ್ನಿಗೆ ಚೂರಿ ಹಾಕೋರು. ಸೊ ಇವ್ರುಗಳು ಹೇಳುವಂಥವ್ರು ಏನು, ವಾಸ್ತವತೆ ಬಿಟ್ಟು ವಾಸ್ತವತೆನೇ ಹೇಳಿ. ಪ್ರೀತಿ ಮಾಡಬೇಕಾದ್ರೆ ವಾಸ್ತವತೆನೇ ಹೇಳಬೇಕು, ಮೋಸ ಮಾಡಿ ಪ್ರೀತಿ ಮಾಡಬಾರ್ದು. ಆ್ಯಕ್ಚುಲಿ ನಿಮ್ಮದು ಏನಿದೆ, ಕೆಲಸ ಏನು, ಕಾರ್ಯ ಏನು, ಏನು ಮಾಡ್ತಿದ್ರಿ, ಏನಿಲ್ಲ, ಇದೆಲ್ಲ ವಾಸ್ತವನ ಅರ್ಥ ಮಾಡಿಸಿ ಅವ್ರಿಗೆ. ಅದನ್ನ ನೋಡಿ ಇಷ್ಟಪಟ್ಟೆ ಅವ್ರು ಪಡಲಿ. ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಕತೆಗೆ ಆಗಲಿ, ಎಲ್ಲಿ ತನಕ ಸುಳ್ಳು. ಸೊ ಇಂಥ ವ್ಯಕ್ತಿಗಳು ಮೋಸ ಮಾಡ್ತಾರೆ. ವಾಸ್ತವತೆನ ಬಿಟ್ಟು ಕಥೆಯನ್ನು, ಕಲ್ಪನೆಗಳನ್ನು ಕಟ್ಬಿಟ್ಟು ಹೇಳ್ತಾರಲ್ಲ, ಹುಷಾರಾಗಿರಿ. ತಿಳ್ಕೊಬೇಕು ಫಸ್ಟ್ ಅವ್ರ ಬಗ್ಗೆ. ನೀವೇನು ಪ್ರೀತಿನಲ್ಲಿ ಇರ್ತೀರಲ್ಲ, ಸಪೋಸ್ ಶುರುವಾತಲ್ಲಿ ಪ್ರಪೋಸ್ ಆಗಿ ಆಲ್ರೆಡಿ ಎಂಗೇಜ್ ಆಗಿದೆ, ತಿಳ್ಕೊಳ್ಳೋಕೆ ಟ್ರೈ ಮಾಡಿ, ಯಾವುದೋ ಒಂದು ಭ್ರಮೆನಲ್ಲಿ ಹೋಗಬೇಡಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂದರೆ, ಯಾವತ್ತೂ ನೆಗೆಟಿವ್ ಥಾಟ್ಸ್ ಬಗ್ಗೆ ಮಾತಾಡ್ತಿರ್ತಾರೆ. ಲೈಕ್ ಆ ರಿಲೇಷನ್ಶಿಪ್ ಬಗ್ಗೆ ಪಾಸಿಟಿವ್ ಮಾತಾಡೋಲ್ಲ, ಅಥವಾ ಒಂದು ಕನ್ಕ್ಲೂಡ್ ಅಂತ ಆಗಿರಲ್ಲ, ಕ್ಲಿಯರ್ ಕಟ್ಟಂಗೆ ಮಾತಾಡಿರಲ್ಲ. ಸೊ ಹಿಂಗಿರುತ್ತೆ ನಮ್ಮ ರಿಲೇಷನ್ಶಿಪ್ಪು, ಈ ಥರ ಇರುತ್ತೆ, ಈ ಥರ ಇರಬಾರ್ದು, ಹಿಂಗಿರಬಾರ್ದು, ಯಾವುದೋ ಒಂದು ಕ್ಲಾರಿಟಿ ಇರಲ್ಲ. ಬರೀ ನೆಗೆಟಿವೇ ಮಾತಾಡೋವಂಥದ್ದು. ನೆಗೆಟಿವ್ ಯಾಕೆ ಮಾತಾಡ್ತಾರೆ? ನಿಮ್ಮ ಮನಸ್ಸಲ್ಲಿ ಇಂಡೈರೆಕ್ಟ್ಲಿ ನೆಗೆಟಿವ್ ತುಂಬಿ 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 ನೀವು ನೀವೇ ಹಾಗೆ ಡ್ರಾಪ್ ಮಾಡಿ ಹೋಗಬೇಕು. ಸೊ ಆ ಕಾರಣಕ್ಕೆ ನೆಗೆಟಿವ್ ಮಾತಾಡ್ತಾರೆ. ಪಾಸಿಟಿವ್ ಮಾತಾಡೋಕ್ಕೆ ಭಾಳ ಕಡಿಮೆ ಪಾಸಿಟಿವ್ ಮಾತಾಡೋದು. ಪಾಸಿಟಿವ್ ಮಾತಾಡಿದ್ರೆ ಅಗೇನ್ ರೀಬಿಲ್ಡ್ ಆಗುತ್ತಲ್ಲ ಆ ರಿಲೇಷನ್ಶಿಪ್. ರೀಬಿಲ್ಡ್ ಆಗೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಸೊ ಆ ಕಾರಣಕ್ಕೆ ತಾನೇ ಮಾತಾಡ್ತಿರೋದು. ಸೊ ಯಾರು ಅತಿ ಹೆಚ್ಚಾಗಿ ನೆಗೆಟಿವ್ ಮಾತಾಡ್ತಾರೆ ರಿಲೇಷನ್ಶಿಪ್ ಬಗ್ಗೆ, ಸೊ ಡೆಫಿನೆಟ್ಲಿ ಅವ್ರ ಬಗ್ಗೆ ಥಿಂಕ್ ಮಾಡೋಕೆ ಹೋಗ್ಬೇಡಿ. ಸೊ ಎಲ್ಲೋ ಒಂದು ಕಡೆಗೆ ಆ ಸಂಬಂಧನ ಹಾಳು ಮಾಡಬೇಕು ಅನ್ನೋ ಒಂದು ಇಂಡೈರೆಕ್ಟ್ಲಿ ಮೆಂಟಾಲಿಟಿ ಇರುತ್ತೆ ಅವ್ರದ್ದು. ಸೊ ಅದಕ್ಕೇ ಈ ಥರದ್ದು ಯಾರು ಇರ್ತಾರೆ ಅಂದರೆ ನೆಗೆಟಿವ್ ಬಗ್ಗೆ ಜಾಸ್ತಿ ಮಾತಾಡೋವಂಥವ್ರು, ಸ್ವಲ್ಪ ಎಚ್ಚೆತ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಒಂದು ಪಕ್ಕ ಇದೆ. ಓಕೆ, ಸ್ವಲ್ಪ ಕೇರ್ ತಗೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂದರೆ, ಸೋಷಿಯಲ್ ಮೀಡಿಯಾ ಅದೇ ಆ್ಯಕ್ಟಿವಿಟೀಸ್ ನಡೆಸಿರ್ತಾರೆ, ಅದರಿಂದ ಹೈಡ್ ಆಗಿರ್ತಾರೆ. ಕೆಲವರು ಆನ್ಲೈನ್ ಇರೋದು ಗೊತ್ತಾಗಲ್ಲ. ಎಷ್ಟೋ ಜನ ಬಿಸ್ನೆಸ್ ಅಕೌಂಟ್ ಅಂತ ಓಪನ್ ಮಾಡ್ಕೊಂಡಿರ್ತಾರೆ. ಕೆಲವರು ಆನ್ಲೈನ್ ಇದ್ರೆ ಗೊತ್ತಾಗದಂತೇಳಿ ಆಫ್ಲೈನ್ ಲೈಕ್ ಹೈಡ್ ಮಾಡಿರ್ತಾರೆ, ಅದನ್ನು ಶೋ ಆಗಬಾರ್ದು. ಇವತ್ತು ಎಷ್ಟು ಗಂಟೆಗೆ ಇದ್ದ ಇವನು ಇಲ್ಲ ಅಂಥೇಳಿ. ಈ ಥರ ಇರಬಾರ್ದು. ಆ್ಯಕ್ಚುಲಿ ಲವ್ ಅಂದಮೇಲೆ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಇನ್ನಿದೆಯೇ ನೀವು ಬದನೆಗೆ ನಿಮ್ಮ ಮೇಲೆ ಹೆಂಗೆ ನಂಬಿಕೆ ಬರಬೇಕು? ಲವ್ ಟ್ರಾನ್ಸ್ಪರೆಂಟ್ ಆಗಿಲ್ಲ ಅಂದರೆ ಆ್ಯಂಡ್ ನಂಬಿಕೆ ಹುಟ್ಟೋದಾದರೂ ಹೇಗೆ? ಎಷ್ಟೋ ಜನ ಅವರು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು, ಅವ್ರದ್ದು ಅಪೋಸಿಟ್ ಇರೋರು, ಬಟ್ ಇವ್ರು ಇರೋಂಗಿಲ್ಲ ಆ ಥರ. ಇವ್ರಿದ್ರೆ ಇವ್ರಿಗೆ ಪ್ರಾಬ್ಲಮ್ ಆಗುತ್ತಲ್ಲ, ಅವ್ರಿಗೆ ಗೊತ್ತಾಗುತ್ತೆ ಕಳ್ಳಾಟಕರು. ಸೊ ನಿಮ್ಗೆ ನಿಜವಾಗ್ಲೂ ಲವ್ ಬೇಕು ಅಂದರೆ ಇಬ್ಬರು ಟ್ರಾನ್ಸ್ಪರೆಂಟ್ ಆಗಿರಬೇಕು. ಇಬ್ಬರು ಆನ್ಲೈನ್ ಎಷ್ಟು ಗಂಟೆಗೆ ಇರ್ತೀರಿ, ಎಷ್ಟು ಗಂಟೆಗೆ ಇಲ್ಲ, ಅವಶ್ಯಕತೆಗಿಂತ ಜಾಸ್ತಿ ಇದೆಯಾ, ಯಾವಾಗ ಒಂದ್ಸಲ ಅವಶ್ಯಕತೆಗಿಂತ ಸಪೋಸ್ ಆನ್ಲೈನಲ್ಲಿ ಕೆಲಸ ಮಾಡೋರು ಇದ್ದಾರೆ, ಓಕೆ ಫೈನ್. ಅಥವಾ ಏನೋ ಯಾವಾಗ ಒಂದ್ಸಲ ನಿದ್ದೆ ಬರ್ದಿರಾ ಅಥವಾ ರಾತ್ರಿ ಲಾಂಗ್ ಟರ್ಮ್ ಇರುತ್ತೆ, ಅದು ಓಕೆ. ಬಟ್ ಆಲ್ವೇಸ್ ಇವರಿಗೆ ಚಾಟಿಂಗ್ ಕಡಿಮೆ, ಇವ್ರಿಗೆ ಮೆಸೇಜ್ ಕಮ್ಮಿ, ಆಲ್ವೇಸ್ 1 ಗಂಟೆ 2 ಗಂಟೆ 3 ಗಂಟೆ ತನಕ ಆನ್ಲೈನ್ ಇಟ್ಕೊಂಡು ಈ ಥರ ನಿಮಗೆ ಗೊತ್ತಾಗದಂಗೆ ಇರ್ತಾರಂದರೆ, ಸೊ ಅಲ್ಲಿ ಡೇಂಜರಸ್. ಆ್ಯಕ್ಚುಲಿ ನೀವು ಬದಲಾವಣೆ ಮಾಡ್ಕೊಬೇಕು, ಇಲ್ಲಾಂದರೆ ತುಂಬ ಡೇಂಜರ್ ಆಗುತ್ತೆ ಲೈಫಲ್ಲಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸೆಲ್ಫೀಸ್ ಥರ ಥಿಂಕ್ ಮಾಡ್ತಾರೆ. ಯಾವತ್ತೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ, ರೈಟ್?
ಆ್ಯಂಡ್ ಮಾತಾಡ್ತಿರ್ಬೇಕಾದ್ರೆ ಒಂದು ಕ್ಲಾರಿಟಿ ಇರಲ್ಲ, ಫುಲಿಶ್ ಥರ ಮಾತಾಡ್ತಿರ್ತಾರೆ. ಆ್ಯಂಡ್ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ, ಸೆಲ್ಫಿಶ್ ಥರ. ಅವ್ರದ್ದು ಕೆಲಸ ಕಾರ್ಯ ಆಗೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಬಿಟ್ಟರೆ. ಆ್ಯಂಡ್ ಇದರಲ್ಲಿ ಯಾವುದೇ ಒಂದು ಪಾಯಿಂಟ್ ನೋಡ್ಬಿಟ್ಟು ಡಿಸೈಡ್ ಮಾಡೋದಲ್ಲ, ಎಲ್ಲ ಲಕ್ಷಣಗಳು ಇದೆಯಾ ನೋಡ್ಕೋಬೇಕು. ಎಲ್ಲ ಲಕ್ಷಣಗಳು ಪಕ್ಕಾ ಮ್ಯಾಚ್ ಆಗ್ತಿದೆ ಅಂದರೆ ಅವಾಗ ನೀವು ಇನ್ನೊಂದ್ಸಲ ಕ್ರಾಸ್ ವೆರಿಫಿಕೇಶನ್ ಮಾಡಿಕೊಂಡು ಪಕ್ಕಾ ಅನ್ಸಿದ ಮೇಲೆ ನೀವು ಬೇಕಾದ್ರೆ ಅವ್ನು ಬಿಟ್ಟು ಹೋಗಿ. ಯಾವುದೋ ಒಂದು ಪಾಯಿಂಟ್ ಕಂಡ ತಕ್ಷಣ ಇವ್ರು ನಾಟಕ ಮಾಡ್ತಾನೆ ಇವ್ನು ಸರಿ ಇಲ್ಲ. ಕೆಲವೊಂದ್ಸಲ ಸಿಚುವೇಶನ್ ಆಗಿ ಮಾಡಿರುತ್ತೆ. ಆಲ್ ಟೈಮ್ ಯಾರು ಹಿಂಗೆ ಮಾಡ್ತಾರೆ ಅವ್ರಿಗೆ ಹೇಳಿದ್ದೆ. ಆ್ಯಕ್ಚುಲಿ ನಾಟಕೀಯವಾಗಿ ಪ್ರೀತಿ ಮಾಡೋರು ಆಲ್ ಟೈಮ್ ಹಿಂಗೆ ಇರ್ತಾರೆ. ಗೊತ್ತಾಗುತ್ತೆ, ಕೆಳರ ಲಕ್ಷಣ ಗೊತ್ತಾಗಲ್ವಾ? ಅವ್ನು ಕಳ್ತನ ಮಾಡೋಕೆ ಬಂದಿರ್ತಕ್ಕಂಥ ಬಾಡಿ ಲ್ಯಾಂಗ್ವೇಜ್, ಅವ್ನು ಹಿಂಗಿರ್ತಾನೆ ಗೊತ್ತಾಗುತ್ತೆ. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಸಡನ್ಲಿ ಗೊತ್ತಾಗಲ್ಲ. ಹಾಗೆ ನೀವು ಅಬ್ಸರ್ವೇಷನ್ ಮಾಡಿ ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಓಕೆ, ಐ ಥಿಂಕ್ ನಾನು ನಿಮಗೆ ಇನ್ಫಾರ್ಮೇಷನ್ಗಳನ್ನು ಕೊಡೋದು ಯಾಕೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಆ ರಿಲೇಷನ್ಶಿಪ್ ಉಳ್ಕೊಳ್ಳಿ ಚೆನ್ನಾಗಿ. ಅಲ್ಲ, ನೀವು ಮುಂದೆ ಹೋಗಿ ಮೋಸ ಹೋಗೋದಾದ್ರೆ ತಪ್ಪಿ ಹೋಗ್ಲಿ. ಕಣ್ಣೀರು ಹಾಕೋದು, ಇನ್ನೇನೋ ಕೊಟ್ಟು ಹಾಳು ಮಾಡ್ಕೊಳ್ಳೋದ್ಕಿಂತ ಈಗಲೇ ಎಚ್ಚೆತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಟಿಪ್ಸ್ ಥರ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಿಮಗೆ. ಐ ಥಿಂಕ್ ವಿಡಿಯೋಗಳು ಇಷ್ಟ ಆಗಿದ್ರೆ ಆದಷ್ಟು ಬೇಗ 24,400 ಸಮಥಿಂಗ್ ಆಗಿದೆ ಸಬ್ಸ್ಕ್ರೈಬರು. ಐ ಥಿಂಕ್ ಇನ್ನೊಂದು 2 to 3 ಡೇಸ್ ಒಳಗಡೆ 25,000 ಕಂಪ್ಲೀಟ್ ಮಾಡಿಸ್ತೀರ ಅನ್ಕೋತೀನಿ. ಯಾರೆಲ್ಲ ಹೊಸಬ್ರು ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಳಬರು ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ನಮಸ್ತೆ.